ಏಪ್ರಿಲ್ 2026 ತಿಂಗಳ ಭವಿಷ್ಯ. ಅದರಲ್ಲಿ ಮಕರ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಉದ್ಯೋಗ. ಮನೆಯಲ್ಲಿ ಕೂತು ಯಾರು ಕೆಲಸ ಮಾಡ್ತಾ ಇರ್ತೀರಾ ಅವರಿಗೆ ತುಂಬಾ ಲಾಭದಾಯಕ. ಮತ್ತು ಐ ಟಿ ಕೆಲಸದಲ್ಲಿ ಯಾರು ಇರ್ತೀರಾ ಅವರಿಗೂ ಕೂಡ ಉತ್ತಮ ಲಾಭ. ಮತ್ತು ವೃತ್ತಿ ಜೀವನದಲ್ಲಿ ಇವರಿಗೆ ಸ್ಥಿರತೆ ಇರ್ತಾ ಹೋಗುತ್ತೆ. ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಹೋದರೆ ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಮತ್ತು ಕೃಷಿ ಸಂಬಂಧಿತ ವ್ಯಾಪಾರಸ್ಥರಿಗೆ ಈ ತಿಂಗಳಲ್ಲಿ ಬಂಪರ್ ಲಾಭ ಬರುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಗುರುವಿನ ಬೆಂಬಲ ತುಂಬಾ ಇರ್ತಾ ಹೋಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ದೊರಕ್ತಾ ಹೋಗುತ್ತೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಎದೆ ನೋವು ಮತ್ತು ರಕ್ತದೊತ್ತಡ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮಾನಸಿಕ ಚಿಂತೆಯಿಂದ ಇವರಿಗೆ ಎದೆ ನೋವು ಅಥವಾ ರಕ್ತದೊತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೇಮ ಜೀವನದಲ್ಲಿ ಸುಂದರವಾಗಲಿದೆ, ಆದರೆ ಗಂಭೀರವಾದ ಸ್ವರೂಪ ಪಡೆಯಲಿದೆ. ಸ್ವಲ್ಪ ಗಂಭೀರತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಸಂಗಾತಿಯೊಂದಿಗೆ ಒಂದು ಹೊರಗಡೆ ಹೋಗೋದಾಗಿರಲಿ, ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋದಾಗಿರಲಿ, ಸ್ವಲ್ಪ ಹೋದಷ್ಟು ನಿಮ್ಮ ಇಬ್ಬರು ಮನಸ್ಸು ಹಗುರ ಆಗಿ ಒಳ್ಳೆಯ ಭಾವನೆಗಳು ರೂಪಿಸ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಏನು ಮದುವೆಗೆ ಅಪೇಕ್ಷೆ ಪಡ್ತಾ ಇರ್ತೀರಾ, ಈ ಗುರುಬಲದಿಂದ ಇರೋದ್ರಿಂದ ವಿಳಂಬವಾಗುತ್ತಿದ್ದ ಮದುವೆನೂ ಕೂಡ ಜಲ್ದಿನೇ ನಿಮಗೆ ಮದುವೆ ಕೂಡ ಬರುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ ಇದು ಪ್ರಗತಿಯ ಕಾಲ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಹಳೆಯ ಸಾಲಗಳನ್ನು ತೀರಿಸ್ತಾ ಹೋಗ್ತೀರಾ. ಇನ್ನು ನಿಮ್ಮಲ್ಲಿ ಏನಾರು ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಗುರುವಾರ ರಾಯರ ದರ್ಶನ ಮಾಡಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ವೀಕ್ಷಣೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು.